ಆಯ್ತು. ಇನ್ನೊಂದೇನು ಗೊತ್ತಾ ನಾರಾಯಣಸ್ವಾಮಿ ಅವರೇ, ಈ ನಾನು ಪವಿತ್ರ ಗೌಡ ಅವ್ರದ್ದು ಬಟ್ಟೆ ಮೇಲೆ ಬ್ಲಡ್ ಸ್ಟೈನ್ ಇತ್ತು ಅದೆಲ್ಲ ನಾನು ಹೇಳಕ್ ಹೋಗಲ್ಲ. ಈಗ ಕೆಲ ಆರೋಪಿಗಳ ಮೇಲೆ ಅದಕ್ಕೂ ಉತ್ತರ ಕೊಡ್ತೀನಿ ಸರ್. ಬ್ಲಡ್ ಸ್ಟೈನ್ ಇತ್ತು, ಅಲ್ಲಿ DNA ರಿಪೋರ್ಟ್ ಸಿಕ್ಬಿಟ್ಟಿದೆ, ಯಾರ್ದೋ ಹೇರ್ ಸ್ಯಾಂಪಲ್ ಸಿಕ್ಕಿದೆ, ಅಲ್ಲಿ ಮಹಜರಿ ಮಾಡಿದ್ದಾರೆ. ಇದೆಲ್ಲ ಬಂದಾಗ ಏನಪ್ಪಾ ಅಲ್ಲಿರೋ ಬ್ಲಡ್ ಸ್ಟೈನ್ಗೂ ಇದು ಆರೋಪಿಸ್ತಾ ಇರ್ತಕ್ಕಂಥ ಆರೋಪಿಗಳಿಗೂ ಏನ್ ಸಂಬಂಧ ಅಂತ ಬರಲ್ಲ ಪ್ರಶ್ನೆ. ಸರ್ ಕೇಳಿ, ಬ್ಲಡ್ ಸ್ಟೈನ್ ಸಿಕ್ಕಿದೆ ಬಟ್ಟೆ ಮೇಲೆ ನೋಡಿ ಸರ್, ನಿಜವಾಗ್ಲೂ ಬಟ್ಟೆ ಮೇಲೆ ಬ್ಲಡ್ ಅವ್ರೇನಾರ ಹಂಗ್ ಹೊಡೆದು ಆತರ ಆಗಿ ಬಟ್ಟೆ ಮೇಲೆ ಚಪ್ಪಲಿ ಹೊಡೆದ್ರೆ ಬಟ್ಟೆ ಮೇಲೆ ಬ್ಲಡ್ ಬರಲ್ಲ ಸರ್. ಫಸ್ಟ್ ಆಫ್ ಆಲ್ ಆಯ್ತಾ, ತಾವೇ ಹೇಳ್ದಂಗೆ ಚಪ್ಪಲಿ ಹೊಡೆದ್ರೆ ಎಲ್ಲ ಬಟ್ಟೆ ಮೇಲೆ ಬ್ಲಡ್ ಬೀಳತ್ತಾ? ಒಂದು ಆಯ್ತು, ಬ್ಲಡ್ ಬಿದ್ದಿದೆ ಅಂತಾನೆ ಅನ್ಕೊಂಡ್ಬಿಡೋಣ. ಅಕಸ್ಮಾತ್ ಹೊಡೆದಿದ್ರು ಮತ್ತೊಂದು ತಾವ್ ಹೇಳೋ ಪ್ರಕಾರ ಇನ್ ಯಾವ್ದೋ ಕೇಸಲ್ಲಿ ಆಗಿದ್ರು ಬೇರೆ ಯಾರಿಗಾದ್ರು ಸರ್, ಯಾರು ಕೂಡ ಬಟ್ಟೆನ ಮನೇಲಿ ಆರಾಮಾಗಿ ಇಟ್ಟಿರಲ್ಲ ಸರ್, ಹೋಗ್ಬಿಟ್ಟು ವಾಶ್ ಮಾಡ್ತಾರೆ. ಸೊ ಇವ್ರು ಹೇಳೋ ಪ್ರಕಾರ ಬ್ಲಡ್ ಇತ್ತು, ಮನೆಯಲ್ಲೇ ಬಟ್ಟೆ ಇತ್ತು, ಹೋಗಿ ಎತ್ಕೊಂಡ್ ಬಂದ್ವಿ. 2-3 ದಿವಸ ಆದ್ರೂ ಬಟ್ಟೆನ ಅಲ್ಲೇ ಬ್ಲಡ್ ಆಗಿರೋ ಬಟ್ಟೆ ಇಟ್ಕೊಂಡ್ ಕೂತಿರ್ತಾರ ಸರ್ ಎಲ್ಲಾರು ಹೋಗ್ಬಿಟ್ಟು. ಸರ್ ಏನ್ ಗೊತ್ತಾ ಸರ್, ಪೊಲೀಸ್ನವರು ಅವ್ರು ಅಕಸ್ಮಾತ್ ಇದಾಗಿದ್ರು ಕೂಡ ಬಾಡಿನ ರಿಕವರಿ ಮಾಡ್ಕೊಳ್ತಾರೆ. ಬಾಡಿಲಿ ಬ್ಲಡ್ ಏನಿರುತ್ತೆ ಅದನ್ನ ಒಂದ್ ಕಡೆ ಸ್ಟೋರ್ ಮಾಡ್ಕೊಳ್ತಾರೆ. ಅದನ್ನ ಯಾರ್ಯಾರು ಬಟ್ಟೆ ಮೇಲೆಲ್ಲ ಹಾಕ್ಬೇಕು ಹಾಕ್ತಾರೆ, ಯಾರ್ಯಾರನ್ನ ಸಿಗಿಸ್ತಾರೆ. ಆಮೇಲೆ ಕೂದ್ಲು ಅಂತ ಹೇಳ್ತಾರೆ, ಎಲ್ಲೂ ಕೂಡ ಪವಿತ್ರ ಗೌಡ ಕೂದ್ಲು ಅಂತ ಹೇಳಿಲ್ಲ ಸರ್. FSL ರಿಪೋರ್ಟ್ ಅಲ್ಲಿ ಕೂಡ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಒಂದು ಮಹಿಳೆಯ ಕೂದ್ಲು ಅಂತ ಹೇಳ್ತಾರೆ, ಎಲ್ಲೂ ಪವಿತ್ರ ಗೌಡ ಕೂದ್ಲು ಅಂತ ಹೇಳಲ್ಲ. ಸೊ ಏನ್ ಬೇಕು ಅಲ್ಲಿ ಇದೆಲ್ಲ ಇದೆ ಸರ್. ಸೊ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಸರ್, ಒಬ್ಬ ನಿರಪರಾಧಿನ ಅಪರಾಧಿ ಅನ್ನೋದೇ ನನ್ನ ಪ್ರಕಾರ ಒಂದು ಅಪರಾಧ. ಸೊ ಅವರ ಸ್ಥಿತಿಗತಿಗಳು ನಾವು ಕಣ್ಣಲ್ಲಿ ಎವ್ರಿಡೇ ನೋಡ್ತಿರ್ತೀವಿ. ಅಂಡ್ ಈ ಪ್ರಕರಣದಲ್ಲಿ ಇನ್ ಡೆಪ್ತ್ ಆಗಿ ಹೋದಾಗ ಎಲ್ಲೋ ಒಂದ್ ಕಡೆ ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಕೊಲೆ ಮಾಡಿದವ್ರಿಗೂ ಕೊಲೆ ಮಾಡಿಸ್ಕೊಂಡಂತ ಕುಟುಂಬಕ್ಕೂ ಪ್ರತಿಯೊಬ್ಬರಿಗೂ ಲಾಯರ್ಸ್ ಇದ್ದೇ ಇರ್ತಾರೆ ಸರ್. ಲಾಯರ್ ಡ್ಯೂಟಿ ಅದೇ ಖಂಡಿತವಾಗಿಯೂ ಈ ಪ್ರಕರಣದಲ್ಲಿ ನಾನ್ ಪರ್ಟಿಕ್ಯುಲರ್ಲಿ ಪವಿತ್ರ ಗೌಡ ಅವ್ರ ಬಗ್ಗೆ ಮಾಡೋದಾದ್ರೆ ಶಿ ಇಸ್ ಇನ್ನಸೆಂಟ್. ಈ ಪ್ರಕರಣದ ಬಗ್ಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ನನ್ನ ಬಹಳ ಇಂಪಾರ್ಟೆಂಟ್ ವಿಚಾರಕ್ಕೆ ನೀವು ಬಂದಿದ್ದೀರಿ, ಬಹಳ ಇಂಪಾರ್ಟೆಂಟ್ ವಿಚಾರ ಪ್ರಸ್ತಾಪ ನಾನು ಕೇಳಿಬಿಡ್ತೀನಿ ಇದನ್ನ. ಈ ಬೇಲ್ ಟೈಮ್ ಅಲ್ಲಿ ಒಂದು ಆರ್ಗ್ಯುಮೆಂಟ್ ಇತ್ತು, ಗಮನಿಸ್ತಿರ್ತೀರಿ, ತುಂಬಾ ಚೆನ್ನಾಗಿ ಗಮನಿಸ್ತಿರ್ತೀರಿ ಒಂದು ವಿಚಾರ. ಹೌದು, ಅದು ಸುಶೀಲಮ್ಮ ಹೋಗಿ ಅವ್ರ ಮನೆ ಬಟ್ಟೆ ಹೋಗಿದ್ರು, ಇವ್ರ ಮನೆ ಬಟ್ಟೆ ಹೋಗಿದ್ರು, ಎಲ್ಲಾರ ಮನೆಯಲ್ಲೂ ಬಟ್ಟೆ ಒಗೆದಿರ್ತಾರೆ. ಆದರೆ ಇದು ಬಿಸಿ ನೀರಲ್ಲಿ, ಇಷ್ಟು ಡಿಗ್ರಿ ಸೆಲ್ಸಿಯಸ್ ನೀರಲ್ಲಿ ಒಗೆದಾಗ ಮಾತ್ರ ರಕ್ತದ ಕಲೆಗಳು ಉಳ್ಕೊಳ್ಳಲ್ಲ. ಇದಕ್ಕೆ ಲುಮಿನಲ್ ಟೆಸ್ಟ್ ಅಂತ ಮಾಡ್ತಾರೆ, DNA ಸೀಕ್ವೆನ್ಸಿಂಗ್ ಆಗಿದೆ, ಅದರಲ್ಲಿ ರಕ್ತದ ಕಲೆಗಳು ಪತ್ತೆ ಆಗಿದೆ. ವಿದೇಶದಲ್ಲಿ ತಂತ್ರಜ್ಞಾನ ಇದೆ, ಹಾಗಾಗಿ ಇವ್ರು ಸಿಕ್ಕಾಕೊಂಡಿದ್ದಾರೆ ಅಂತ ಇದೇ SPP ಅವರು ವಾದ ಮಾಡಿದ್ರು. ನಿಮ್ಗೆ ಗಮನಿಸಿರ್ಬೇಕು ಅದನ್ನ ನೀವು. ಸರ್ ಅಲ್ಲಿ ವಾದ, ಅದು ಬರೀ ನೀವ್ ಹೇಳ್ದಂಗೆ ವಾದ ಅಷ್ಟೇ, ಅದನ್ನ ಮೆಟೀರಿಯಲ್ ಅಷ್ಟೇ, ಇನ್ನ ಅದು ಆಬ್ಜೆಕ್ಟ್ ಆಗಿ ಬಂದಿಲ್ಲ. ನೋಡಿ ಸರ್, ನಾನು ಹೇಳ್ತೀನಿ ನಿಮ್ಗೊಂದು ಸಿಂಪಲ್. ಬ್ಲಡ್ ಇರುತ್ತೆ ಸರ್, ಬ್ಲಡ್ ಅಂತ ನಿಮ್ ಬಟ್ಟೆ ಮೇಲೆ ಎರ್ಚಿದ್ರೆ ಮೇಲ್ಗಡೆಯಿಂದ ಬ್ಲಡ್ ಬರೋದಕ್ಕೂ ಒಳಗಡೆಯಿಂದ ಬ್ಲಡ್ ಬರೋದಕ್ಕೂ ಸೈಡ್ ಇಂದ ಬ್ಲಡ್ ಬರೋದಕ್ಕೂ ಯಾವ ಕಡೆಯಿಂದ ಸ್ಪ್ರಿಂಕ್ ಆಗಿದೆ ಅನ್ನೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಇವತ್ತು ತೆಗಿಸ್ಬೋದು ಸರ್. ಅದೆಲ್ಲ ಇನ್ನೂ ಟೈಮ್ ಇದೆ ಸರ್, ಇನ್ನು ಮುಂದೆ ಇದೆ ಸರ್ ಅವ್ರಿಗೆಲ್ಲ ಹಬ್ಬ. ಸೊ ಪೊಲೀಸ್ನವರು ಯಾರ್ಯಾರು ಎಲ್ಲೆಲ್ಲಿ ಹೆಂಗ್ ಇದನ್ನ ಸಿಕ್ಸಿದ್ದಾರೆ ಅವ್ರಿಗೆಲ್ಲ ಬರುತ್ತೆ ಸರ್ ಭವಿಷ್ಯದಲ್ಲಿ. ಈಗ ಸದ್ಯಕ್ಕೆ ಏನಂದ್ರೆ, ಈಗ ಒಂದು ಬೇಲ್ ಕ್ಯಾನ್ಸಲೇಷನ್ ಯಾಕಾಯ್ತು, ಬೇಲ್ ಅದು ತಾವು ಹೇಳ್ಬೋದು, ಬೇಲ್ ಸುಮ್ನೆ ಕ್ಯಾನ್ಸಲ್ ಆಗೋಯ್ತಾ, ಸುಪ್ರೀಂ ಕೋರ್ಟ್ ಸುಮ್ನೆ ಕ್ಯಾನ್ಸಲ್ ಮಾಡ್ಬಿಡ್ತಾ ಸರ್. ಸುಪ್ರೀಂ ಕೋರ್ಟ್ ಮೈನ್ ಬೇಲ್ ಕ್ಯಾನ್ಸಲ್ ಮಾಡಕ್ಕೆ ಒಂದು ರೀಸನ್ ಏನಂದ್ರೆ ಸರ್, ತುಂಬಾ ಸಿಂಪಲ್. ಪಬ್ಲಿಕ್ ಅಟ್ ಲಾರ್ಜ್ ಎಲ್ಲೋ ಒಂದ್ ಕಡೆ ಪ್ರಭಾವಿಗಳಿಗೆ ಬೇಲ್ ಕೊಟ್ಬಿಟ್ವಿ ಅನ್ನೋ ತರ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ಓವರ್ ಆಲ್ ನಾನು ಹೇಳ್ತಾ ಇರೋದು. ಓವರ್ ಆಲ್ ಆ ಒಂದು ಕನ್ಕ್ಲೂಷನ್ ಇಟ್ಕೊಂಡು ಬೇಲನ್ನ ಕ್ಯಾನ್ಸಲ್ ಆಗಿದೆ ಸರ್. ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಇವನ್ ನ್ಯಾಯಾಲಯ ಕೂಡ ಪರಿಗಣಿಸುತ್ತೆ ಸರ್, ಅವ್ರೇನ್ ದಬ್ಸ್ಕೊಂಡ್ ಆಗೋದಿಲ್ಲ ಸರ್. ನೋಡಿ ಸರ್, ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಕಾನೂನೇ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಇಟ್ಸ್ ವೆರಿ ಕ್ಲಿಯರ್. ಸೊ ಅದ್ರ ಪ್ರಕಾರ ಇವತ್ತಲ್ಲಿ ನಾಳೆ ಸ್ವಲ್ಪ ದಿವಸದಲ್ಲಿ ಅಥವಾ ಸ್ವಲ್ಪ ತಿಂಗಳುಗಳಲ್ಲಿ ಖಂಡಿತ ಹೊರಗೆ ಬರ್ತಾರೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ ಸರ್ ಖಂಡಿತವಾಗಿ, ಯಾಕಂದ್ರೆ ಇದರಲ್ಲಿ ಸಿಲ್ಕ್ಸ್ ಇದಾರೆ ಸರ್. ಇವಾಗ ಚಿತ್ರದುರ್ಗದಲ್ಲೇ ಹುಡುಗನ ನಾರಾಯಣಸ್ವಾಮಿ ಅವರೇ, ಈ ಬೇಲ್ ರಿಜೆಕ್ಷನ್ಗೆ ಸುಪ್ರೀಂ ಕೋರ್ಟ್ ಇನ್ನೊಂದು ಗಮನಿಸಿರೋದು ಏನ್ ಗೊತ್ತಾ, ಇವರು ಆ ಘಟನಾ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಸತ್ತೋದಾಗ್ಲೋ ಸಾಯ್ತಿರ್ಬೇಕಾದ್ರೂ ಫೋಟೋ ಎಲ್ಲಾ ತೆಗೆಸ್ಕೊಂಡು ವಿಕೃತಿ ಮೆರೆದು ಬಿಟ್ಟಿದ್ದಾರೆ ಇವರು. ಇಂಥವ್ರು ನಾಚೆ ಬಿಟ್ಬಿಟ್ರೆ ಏನ್ ಮೆಸೇಜ್ ಹೋಗುತ್ತೆ ಅಂತ ಬಂತು. ಆರ್ಡರ್ ಆತರ ಹೇಳಿಲ್ಲ ಸರ್, ಆತರ ಆರ್ಡರ್ ಹೇಳಿಲ್ಲ ಸರ್. ಈ ತರ ಅವ್ರು ಆರ್ಗ್ಯೂ ಮಾಡಿದ್ರು, ಪ್ರಾಸಿಕ್ಯೂಷನ್ ಕಡೆ ಆತರ ಆರ್ಗ್ಯುಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ಅವ್ರು ಹೇಳ್ತಾರಷ್ಟೇ. ಕೋರ್ಟ್ ಅದನ್ನು ಹೇಳುತ್ತೆ, ನಾನು ಬೇಲ್ ಕ್ಯಾನ್ಸಲ್ ಮಾಡಿದೀನಿ ಅಂತ ಅಂದ ಮಾತ್ರಕ್ಕೆ ಇದನ್ನೇ ತಾವು ಕನ್ಸಿಡರ್ ಮಾಡಬಾರ್ದು, ಟ್ರಯಲ್ ಮಾಡಿ ಫೈನಲ್ ಡಿಸಿಷನ್ ಬರ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಅದನ್ನ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಅದನ್ನ ಕನ್ಸಿಡರ್ ಮಾಡಿಲ್ಲ. ಅವರ ಆರ್ಗ್ಯುಮೆಂಟ್ ಏನಿತ್ತು, ಇವ್ರ ಕಡೆ ಆರ್ಗ್ಯುಮೆಂಟ್ ಏನಿತ್ತು ಅದನ್ನ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ತಾವು ಗಮನಿಸಬಹುದು ಸರ್, ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲೇಷನ್ ಅಲ್ಲಿ ಓನ್ಲಿ ಅಕ್ಯೂಸ್ ನಂಬರ್ 2 ಬಗ್ಗೆ ಮಾತ್ರನೇ ಡಿಸ್ಕಷನ್ ಮಾಡ್ತಾರೆ. ಅಕ್ಯೂಸ್ ನಂಬರ್ 1 ಆರ್ಗ್ಯುಮೆಂಟ್ಸ್ ಆಕ್ಚುಲಿ ಅವತ್ತು ಸರಿಯಾಗಿ ಕೇಳು ಇಲ್ಲ, ಇದು ಮಾಡಿಲ್ಲ, ಬೇರೆ ಯಾರ್ದು ಕೇಳೇ ಇಲ್ಲ. ಮೇಜರ್ ಆಗಿ ಇದನ್ನ ನೋಡ್ತಾರೆ, ಅವತ್ತು ಕನ್ಕ್ಲೂಷನ್ ಬಂದ್ಬಿಡ್ತಾರೆ. ಸೊ ಅದ್ರ ವಿಚಾರವಾಗಿ ಭವಿಷ್ಯದಲ್ಲಿ ನೋಡೋಣ ಸರ್, ವಿಲ್ ಟ್ರೈ ಲೀಗಲಿ ಅದ್ರದೇ ಆದ ಒಂದು ಕೋರ್ಸ್ ಇರುತ್ತೆ ಸರ್. ಸೊ ಸಮಯ ಬಂದಾಗ ಅದ್ರ ಮೇಲೆ ನಾವು ಮೂವ್ ಆಗಿ ಆಗ್ತೀವಿ. ನನ್ನ ಅನಿಸಿಕೆ ಸರ್, ಎಲ್ಲೋ ಒಂದ್ ಕಡೆ ಚಿತ್ರದುರ್ಗದಲ್ಲೂ ಆತನ ಗಲಾಟೆ ಆಗಿ, ಯಾಕಂದ್ರೆ ಆತ ಹಲವಾರು ಸಂಘಟನೆಗಳಲ್ಲಿ ಬೇರೆ ಬೇರೆ ಹುಡುಗರನ್ನ ವೈಷಮ್ಯ ಕೂಡ ಕಟ್ಕೊಂಡಿದ್ದ ಅಂತ ನಮ್ಗೆ ಮಾಹಿತಿನೂ ಇದೆ.
ಸೊ ಅದ್ರ ಪ್ರಕಾರ ಯಾರೋ ಹೊಡೆದು ತಂದಾಕಿ ಆತ ಇನ್ಯಾರ್ದೋ ಅಭಿಮಾನಿ ಆಗಿದ್ದ ಅಂತ ಅವ್ರು ಇನ್ನೇನೋ ತಲೆ ಕಟ್ಟಕ್ ಹೋಗಿ ಅಥವಾ ಇನ್ಯಾರ್ದೋ ಕೈ ಹ್ಯಾಂಡ್ ಸೇರ್ಕೊಂಡು ಇನ್ನೇನೋ ಕಾನ್ಸ್ಪಿರಸಿ ನಡೆದಿರಬಹುದು. ಸೊ ಹಂಗಾಗಿ ಆತನ ಅಲ್ಲೆಲ್ಲೋ ಹೊಡೆದು ಇಲ್ಲಿ ತಂದು ಹಾಕಿರಬಹುದು ಸರ್. ಸೊ ಎಲ್ಲದಕ್ಕೂ ಚಾನ್ಸಸ್ ಇರುತ್ತೆ, ಅದೇ ಸ್ಪಾಟ್ ಅಲ್ಲಿ ಆಗಿರ್ಬೇಕು ಅಂತ ಏನು ಇಲ್ಲ. ಸೊ ಹಾಗಾಗಿ ನಾನು ವೆರಿ ಕ್ಲಿಯರ್ ಆಗಿ ಹೇಳೋದಾದ್ರೆ ಅದೆಲ್ಲ ಒಂದು ಟ್ರಯಲ್ ಒಂದು ಕನ್ಕ್ಲೂಷನ್ ಬರೋವರೆಗೂ ಖಂಡಿತವಾಗಿಯೂ ಅದು ಗೊತ್ತಾಗೋದಿಲ್ಲ ಸರ್. ಒಂದು ಅರ್ಧ ಟ್ರಯಲ್ ಆಗ್ತಾ ಇದ್ದಂಗೆ ಖಂಡಿತ ನಿಮ್ಗೂ ಒಂದು ಕ್ಲಾರಿಟಿ ಸಿಕ್ಬಿಡತ್ತೆ ಸರ್. ಫೈನ್ ಚಲಪತಿ ಸರ್, ಈಗ ನಂದು ಇನ್ನೊಂದು ಪಾಯಿಂಟ್ ಏನು ಬರ್ತಿಲ್ಲ ಅಂತ ಹೇಳಿದ್ರೆ, ಇಡೀ ಒಂದು ಘಟನೆಗೆ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಯಾವುದೇ ಒಂದು ವ್ಯಕ್ತಿ ಫಸ್ಟು ಅಡ್ವೊಕೇಟ್ ಆಗಿರೋದು ಅದನ್ನು ಅವರು ಅಲ್ಲಿ ಹೊಡೆದಾಕಬೇಕು, ಸಂಚೆ ನಡೆದಿಲ್ಲ ಇಲ್ಲಿ. ಇನ್ನೊಂದು ಕೊಲೆ, ಕಾಮನ್ ಇಂಟೆನ್ಷನಿಂದ ಅನ್ಲಾಫುಲ್ ಅಸೆಂಬ್ಲಿನೇ ಇಲ್ಲಿ ಆಗಿಲ್ಲ. ಇನ್ನೊಂದು ಆ ಸ್ಪಾಟಲ್ಲಿ ಇವರು ಇರಲೇ ಇಲ್ಲ. ಈ ಥರದೊಂದು ಸರಣಿ ಬರುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ.